ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಯೂ ಆದರ್ಶಪ್ರಾಯರಾಗಿ ತಾವು ತೆಗೆದುಕೊಳ್ಳುವ ಸಂಬಳಕ್ಕೆ ಪೂರಕವಾಗಿ ಪ್ರಾಮಾಣಿಕ ಸೇವೆ ನಿರ್ವಹಿಸಿದಾಗ ಮಾತ್ರ ಶ್ರೇಯಸ್ಸು ಸಿಗುತ್ತದೆ ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಕಿವಿಮಾತು ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಗ್ರಾಮಾಡಳಿತ ನೌಕರರ ಸಂಘ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿ ಆಯೋಜಿಸಿದ್ದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಶಿರಸ್ತೇದಾರ್ ಸದಾಶಿವಪ್ಪ, ಗ್ರಾಮ ಲೆಕ್ಕಾಧಿಕಾರಿಗಳು ಮಾತನಾಡಿದರು. ಪ್ರಶಸ್ತಿಗೆ ಭಾಜನರಾಗಿರುವುದು ನಮ್ಮ ಇಡೀ ತಾಲೂಕಿಗೆ ಸಂತಸದ ವಿಚಾರ. ಫಸ್ಟ್ ಆಫ್ ಆಲ್ ನಾನು ಇವ್ರು ನನ್ನ ತಹಶೀಲ್ದಾರ್ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂತಂದರೆ ಇವ್ರು ನಿಜವಾಗ್ಲೂ ಈ ಪ್ರಶಸ್ತಿಗೆ ಡಿಸರ್ವ್ ಇದ್ದಾರೆ. ಯಾಕಂದರೆ ನಾ ಕಂಡಂತೆ ಸರಳ ಸಜ್ಜನಿಗೆ ವ್ಯಕ್ತಿತ್ವ. ಸರ್ ನೋಡಿದ್ರೆ ನನಗೆ ಯಾವಾಗಲೂ ಒಂದೇ ಒಂದು ಮಾತು ನೆನಪಾಗುತ್ತೆ, ಯಥಾ ಚಿತ್ತಂ ಯಥಾ ವಾಚೋ ಯಥಾ ಚಿತ್ತಸ್ಥಃ ಕಾರ್ಯಃ. ಕಾರ್ಯ ಯಾಂಚ ಸಾಧು ನಾಮೇಕ ರೂಪೇಣ ಅಂತಂದರೆ ಮನಸ್ಸಿನಲ್ಲಿ ಇರೋದನ್ನೇ ಮಾತಾಡಬೇಕು, ಮಾತಿನಂತೆಯೇ ನಮ್ಮ ಕಾರ್ಯ ಇರಬೇಕು. ಈ ರೀತಿ ಮನಸ್ಸು, ಕಾರ್ಯ ಮತ್ತು ಕೃತಿ ಯಾವುದು ಒಂದೇ ಥರ ಇರುತ್ತೋ ಅವರು ಸಜ್ಜನರು ಅಂತ ಕರೆಸ್ಕೊಳ್ತಾರೆ. ನಾ ಕಂಡಂತೆ ಅತ್ಯಂತ ಸಜ್ಜನ ವ್ಯಕ್ತಿತ್ವ ಇರೋದು ನಮ್ಮ ತಹಶೀಲ್ದಾರ್ಗೆ. ಯಾಕಂತಂದರೆ ನಮಗೆ ತುಂಬ ಸರಿ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಅದಾದಮೇಲೆ ನಾವು ಏನೇ ಕಷ್ಟಗಳನ್ನು ಹೇಳ್ಕೊಂಡು ಹೋದರೆ ಅದಕ್ಕೆ ಒಳ್ಳೆ ಪರಿಹಾರನೂ ಕೊಡ್ತಾರೆ. ಇಂಥ ತಹಶೀಲ್ದಾರ್ನ ಪಡೆಯೋಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಯಾಕಂತಂದರೆ ನಮ್ಮ ಮನೆ. ಇದೇ ಸಂದರ್ಭದಲ್ಲಿ ಸರ್ವೆ ಇಲಾಖೆ ಬಾಬು ರೆಡ್ಡಿ, ಪಿಂಚಣಿ ಶಿರಸ್ತೇದಾರ್ ಗಿರೀಶ್, ಚುನಾವಣೆ ಶಾಖೆ ಶಿರಸ್ತೇದಾರ್ ಇತರರು ಹಾಜರಿದ್ದರು.